ರೈತ ಬಾಂಧವರೇ ನಮಸ್ಕಾರ. ನನ್ನ ಹೆಸರು ಶಶಿಧರ್ ಅಂತೇಳಿ ನಾನು ವಿ.ಎನ್.ಆರ್. ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿನಲ್ಲಿ ಟೆರಿಟರಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಸೊ ಇವಾಗ ನೀವು ನೋಡ್ತಿರ್ಬೋದು, ನಾವು ಹಾಗಲಕಾಯಿ ಪ್ಲಾಟಿಗೆ ಬಂದಿದ್ದೀವಿ. ಇದು ಯಾವ ಊರಪ್ಪ ಅಂತಂದ್ರೆ ಶಿರೂರು ಡ್ಯಾಮ್ ಹತ್ರ ಇರುತ್ತೆ, ಶಿರೂರು ಇದು. ಸೊ ಈಗ ನಾವು ನಮ್ಮ ಪ್ರಗತಿಪರ ರೈತರಾದಂತ ಸಿದ್ದಣ್ಣ ಸಾಹೇಬ್ರು ಇದಾರೆ ಇಲ್ಲಿ, ಅವ್ರ ಪ್ಲಾಟಿಗೆ ಬಂದಿದ್ದೀವಿ. ಹಾಗಲಕಾಯಿ ಪ್ಲಾಟ್ ಯಾವ ತರ ಐತೆ, ಏನೈತೆ ಇದ್ರ ವಿಶೇಷತೆ ಸ್ವಲ್ಪ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್ ನಿಮ್ಮ ಹೆಸರು ಹೇಳ್ರಿ. ಸಿದ್ದಣ್ಣ ಅಪರಾಯಪ್ಪ ಗಡಕರಿ, ಸೆಕೆಂಡ್ ಶಿರೂರು ರೀ, ಹಾಂ ರೀ. ತಾಲೂಕಾ ಹುಕ್ಕೇರಿ, ಡಿಸ್ಟಿಕ್ ಬೆಲ್ಗಾಮ್. ಹಾಂ ನಿಮ್ಮ ಮೊಬೈಲ್ ನಂಬರ್ ಒಂದು ಹೇಳ್ರಿ ಸರ್. 6362777425. ಹಾಂ ಸರ್ ಈಗ ಕೈಯಾಗ ಹಾಗಲಕಾಯಿ ಹಿಡಿದಿರಲ್ಲ, ಇದು ಯಾವ ಕಂಪ್ನಿದು ಮತ್ತು ಇದ್ರ ತಳಿ ಹೆಸರು ಏನು ಸರ್? ಇದು ವಿ.ಎನ್.ಆರ್. ಕಂಪ್ನಿದು ವಿಷ್ಣು ಅಂತ. ವಿಷ್ಣು. ಹಾಂ ಸರ್. ಸೊ ಇವಾಗ ನೀವು ಎಷ್ಟು ವರ್ಷದಿಂದ ಹಾಗಲಕಾಯಿ ಮಾಡ್ತಿದ್ದೀರಿ ಸರ್? ನಾವು ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದೇವೆ ಸರ್, ಒಂದು 8-10 ವರ್ಷದಿಂದ ಮಾಡ್ತಾ ಇದ್ದೇವೆ. ಹೌದಲ್ರಿ? ಅದಕ್ಕೆ ಮೊದಲು ನಮ್ಮ ಬಿಫೋರ್ ಹಿರಿಯರು ಮಾಡ್ತಿದ್ರು, ಈಗ ನಾವು ಮಾಡ್ತಾ ಇದ್ದೇವೆ. ಹಾಂ ಸರ್, ಈಗ ನೀವು ಇಷ್ಟು ವರ್ಷದಿಂದ ಹಾಗಲಕಾಯಿ ಮಾಡ್ತಿದ್ದೀರಲ್ಲ, ಇದ್ರೊಳಗೆ ಏನು ವಿಶೇಷತೆ ಐತೆ? ಈಗ ನಾವು ಬೇರೆ ಕಂಪ್ನಿ ಬೇರೆ ತಳಿಗೆ ಹೋಲಿಕೆ ಮಾಡಿದ್ರೆ ಇದ್ರೊಳಗೆ ಏನು ವಿಶೇಷತೆ ಐತೆ ನೀವು ವಿಷ್ಣು ಒಳಗೆ ಸರ್? ನಾವು ಲಾಸ್ಟ್ ಟೈಮ್ ಬೇರೆ ಬೇರೆ ವೆರೈಟಿಗಳು ಹಚ್ಚಿದ್ದೀವಿ ರೀ, ಬಟ್ ಇವತ್ತು ಇಷ್ಟು ಬಿಸಿಲಿದ್ರೂ ಈ ವೆರೈಟಿ ಚಲೋ ಬಂದದ. ಮತ್ತು ಇದು ಆಲ್ರೆಡಿ ಗೈನೋಸಿಯಸ್ ಪ್ಲಾಂಟ್ ಇರೋದ್ರಿಂದ ಜಾಸ್ತಿ ಇಳುವರಿನೂ ಬಂದದ. ನಾವು ಆಲ್ರೆಡಿ 4ರಿಂದ 5 ಕಟಿಂಗ್ ಮಾಡಿದ್ದೆವು. ಇವತ್ತು ಮಿನಿಮಮ್ ನಾವು 25 kgದು ಬ್ಯಾಗು, ಒಂದು 40 ಕ್ಯಾರಿ ಬ್ಯಾಗ್ ಕಟಿಂಗ್ ಮಾಡ್ತಾ ಇದ್ದೇವೆ ಇವಾಗ. ಹಾಂ ಸರ್, ಒಟ್ಟು ನೀವು ಎಷ್ಟು ಪ್ಯಾಕೆಟ್ ತೊಗೊಂಬಂದಿದ್ರಿ ಸರ್? ಸರ್ ನಾವು ಟೋಟಲ್ 9 ಪ್ಯಾಕೆಟ್ ತೊಗೊಂಡು ಬಂದಿದ್ದೇವೆ. ಒಂದು 30 to 35 ಗುಂಟಾ ಆಗುತ್ತೆ ಇದು ನಾವು. ಹಾಂ ಸರ್, ಇಲ್ಲಿವರೆಗೂ ಎಷ್ಟು ಕಟಿಂಗ್ ಮಾಡಿದ್ರಿ ಸರ್? ಈಗ 4ರಿಂದ 5 ಕಟಿಂಗ್ ಮಾಡಿದ್ದೇವೆ. 5ನೇ ಕಟಿಂಗೇ ನಮ್ಗೆ ಇಳುವರಿ ಜಾಸ್ತಿ ಬರ್ತಾ ಇದೆ. ಕಾಯಿ ಲೆಂತ್ ಚೆನ್ನಾಗಿದೆ. ಹಾಂ ಸರ್. ಮತ್ತು ಇಳುವರಿನೂ ಜಾಸ್ತಿ ಬರ್ತಾ ಇದೆ ಸರ್. ಇದು ಹೌದಲ್ರಿ? ಇವತ್ತಿಗೆ ನಮ್ಮಲ್ಲಿ ಈ ಸದ್ಯದಲ್ಲಿ ಪ್ಲಾಟ್ ಈ ಬಿಸಿಲು ಇರೋದ್ರಿಂದ ಇದು 100% ಇದು ಬಂದದ್ರಿ ಇದು ಬೆಳೆ. ಆದ್ರೆ ಲಾಸ್ಟ್ ಟೈಮ್ ಬೇರೆ ವೆರೈಟಿಗಳು ನಾವು ಕಂಪೇರ್ ಮಾಡಿದಾಗ ಇಟ್ ಇಸ್ ಬೆಟರ್ ದೆನ್ ವಿಷ್ಣು, ಅದರ್ ಹೈಬ್ರಿಡ್ ವೆರೈಟಿ. ವಿಷ್ಣು ಇಸ್ ಬೆಟರ್ ದೆನ್ ಅದರ್ ಹೈಬ್ರಿಡ್ಸ್. ಓಕೆ ಸರ್, ಈಗ ಬಳ್ಳಿ ಕಂಡೀಷನ್ ನೋಡ್ತಿದ್ವಲ್ಲ ನಾವು, ಇದನ್ನು ನೋಡಿದ್ರೆ ನಿಮ್ಗೆ ಇನ್ನೂ ಎಷ್ಟು ಕಟಿಂಗ್ ಹೋಗುತ್ತೆ? ಆಮೇಲೆ ಅಂದಾಜು ನಿಮ್ಮ ಲೆಕ್ಕದ ಪ್ರಕಾರ ಎಷ್ಟು ಕಟಿಂಗ್ ಹೋಗ್ಬೋದು? ಇದು ಇನ್ನೂ ಕಟಿಂಗ್ ಬರುತ್ತೆ ಸರ್. ಇದು ನಾವು ಹೇಗೆ ಮೇಂಟೆನೆನ್ಸ್ ಮಾಡ್ತೇವೆ ಆ ಥರದ ಫರ್ಟಿಲೈಸರ್ ಆಗ್ಬೋದು ಅಥವಾ ಸ್ಪ್ರೇಗಳು ಕೊಡ್ಬೋದು. ಅದು ಚೆನ್ನಾಗಿ ಮಾಡಿದ್ರೆ ಇನ್ನೂ 2-3 ತಿಂಗಳ ತನಕ ನಮ್ಗೆ ಜಾಸ್ತಿನೂ ಹೋಗ್ಬೋದಲ್ರಿ? ಬಟ್ ಇವಾಗ ಆದ್ರೆ ಇದಾಗತ್ತೆ. ಎಸ್ ಸರ್. ಮಾರ್ಕೆಟ್ನಾಗ ಏನಂತ ಸರ್ ಇದು ವೆಂಡ್ರುಗಳು ಇದನ್ನು ಕಾಯಿ ನೋಡಿದಾಗ ಏನು ಹೇಳ್ತಾರೆ ಸರ್ ಮಾರ್ಕೆಟ್ನಾಗ? ಕಾಯಿ ಚೆನ್ನಾಗಿದೆ ಸರ್, ಉಳಿದಕ್ಕಿಂತ ಇದು ಜಾಸ್ತಿ ಮುಳ್ಳುಗಳು ಬರೋದ್ರಿಂದ ಇದು ರೇಟು ಚೆನ್ನಾಗಿದೆ. ಹೌದಲ್ರಿ? ಇವಾಗ ರೇಟ್ ಜಾಸ್ತಿನೂ ಆಗ್ತಾ ಇದೆ ಇವಾಗ. ಏನು ಸಿಕ್ಕತ್ತೆ ಸರ್ ರೇಟ್ ಈಗ? ಇವಾಗ 300 to 350 ತನಕ ರೇಟ್ ಸಿಕ್ಕೈತೆ ರೀ. ಓಕೆ ಒಳ್ಳೆ ಪ್ರೈಸ್ ಸಿಕ್ಕತ್ತೆ ಹಂಗಾರೆ ನಿಮಗೆ. ಹಾಂ ಈಗ ಆಮೇಲೆ ಈಗ ಇಲ್ಲೊಬ್ರು ರೈತರು ಇದ್ದಾರೆ ಸರ್. ನಿಮ್ಮ ಹೆಸರು ಹೇಳ್ರಿ ಸರ್. ಮಾರುತಿ ಕರಿಯಪ್ಪ ಮ್ಯಾಕ್ಲೇನ್ ಸರ್. ಹಾಂ ರೀ. ಇವಾಗ ಈ ಪ್ಲಾಟ್ ನೋಡಕ್ಕೆ ಬಂದಿರಲ್ಲ, ಸಿದ್ದಣ್ಣ ಸಾಹೇಬ್ರ ಪ್ಲಾಟ್ ಹೆಂಗೆ ಅನ್ಸೈತ್ರಿ ನಿಮ್ಗೆ? ನೀವು ಎಷ್ಟು ವರ್ಷದಿಂದ ಹಾಗಲಕಾಯಿ ಹಾಕ್ತಿದ್ರಿ? ನಾವು ಸುಮಾರು ಒಂದು 5-6 ವರ್ಷದಿಂದ ಮಾಡ್ತಾ ಇದೀವಿ ಸರ್. ಚೆನ್ನಾಗಿದೆ ಅಂತ ಅಣ್ಣ ಫೋನ್ ಹಚ್ಚಿ ಕಳಿಸಿದ. ನೋಡ್ತಾ ಇದೀವಿ ಸರ್, ಚಲೋ ಬಂದಿದೆ. ಇದ್ರೊಳಗೆ ಕಾಯಿ ಒಳಗೆ ನಿಮಗೇನು ವ್ಯತ್ಯಾಸ ಅನಿಸ್ತಾ? ಬೇರೆ ಕಾಯಿಗಳೆಲ್ಲ ಹೋಲಿಕೆ ಮಾಡೋದು ಅನಿಸ್ತಾ ಇದೆ ಸರ್. ಇದು ಶೈನಿಂಗ್ ಇದೆ ಕಾಯಿ, ಲಾಂಗ್ ಬಂದಿದೆ ಕಾಯಿ. ಇದು ಮಾರ್ಕೆಟಿಂಗ್ ಚಲೋ ಇದೆ, ರೇಟ್ ಚಲೋ ಹಾಕ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೀವು ಹಾಕ್ತೀರಿ ನೆಕ್ಸ್ಟ್ ಟೈಮ್ ಇದನ್ನ? ಹಾಕ್ತೀವಿ ಸರ್, ಇನ್ನು 15 ದಿವಸದಲ್ಲಿ ಸ್ಟಾರ್ಟ್ ಮಾಡೋದು ನಾವು. ಹೌದ್ರಾ? ಚಲೋ ಅನ್ಸತ್ತೆ ನಿಮಗೆಲ್ಲ? ಚಲೋ ಅನಿಸ್ತಿದೆ ಸರ್. ಸೊ ಈಗ ಸಿದ್ದಣ್ಣ ಸಾಹೇಬ್ರೆ, ಇದನ್ನ ಬೇರೆ ರೈತರು ಬೆಳಿಬೋದು ನಮ್ಮ ಬೆಳಗಾವಿ ಭಾಗದಾಗ? ಸರ್ ಬೆಳಿಬೋದು, ಎಲ್ಲರೂ ಲಾಭ ತಗೋಬಹುದು ಸರ್. ಯಾಕಂದ್ರೆ ಉಳಿದ ವೆರೈಟಿಗಿಂತನೂ ಇಂಥ ಬಿಸಿಲು 40 ಡಿಗ್ರಿ ಬಿಸಿಲು ಇರೋದ್ರಿಂದ ಅಂತದ್ರೊಳಗೆ ಬಂದದಂದ್ರೆ ಇದು ನಮ್ಗೆ ಗ್ರೇಟ್ ಇದೆ. ಹೌದಲ್ರಿ ಸರ್? ವೆರೈಟಿಗಳು ಇವತ್ತು ಬಿಸಿಲಿಗೆ ನಮ್ಗೆ ಜಾಸ್ತಿ ಮುಟ್ರ ಆಗೋದು, ಮೊಸೈಕ ವೈರಸ್ ಬರೋದು, ಇದೆಲ್ಲ ಜಾಸ್ತಿ ಇದೆ. ಬಟ್ ಇದರಲ್ಲಿ ಆ ತರ ಏನು ಕಾಣಿಸ್ತಾ ಇಲ್ಲ. ಸೊ ರೈತ ಬಾಂಧವರೇ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಸಿದ್ದಣ್ಣ ಸಾಹೇಬರು ಮತ್ತು ನಮ್ಮ ಇನ್ನೊಬ್ಬರು ರೈತರಾದಂಥ ಮಾರುತಿ ಅವ್ರದ್ದು ಕೇಳಿದ್ರಿ. ಆಮೇಲೆ ಇನ್ನೊಬ್ಬರು ರೈತ ಬಂದರು ಇಲ್ಲಿ, ಸುಭಾಷ್ ಅಂತೇಳಿ. ಇವರು ನಮ್ಮ ತುಂಬ ಹಳೆಯ ರೈತರು, ವಿ.ಎನ್.ಆರ್. ಕಂಪ್ನಿದು ಪ್ರತಿ ವರ್ಷನ ಹಾಕ್ಕೊಂಡು ಬಂದಿದ್ದಾರೆ. ಅಣ್ಣ ನಮಸ್ಕಾರ ರೀ. ನಮಸ್ಕಾರ. ಈಗ ವಿಷ್ಣು ಕಾಯಿ ನೋಡತ್ತಿರಲ್ಲ, ಇದು ಹೆಂಗೆ ಅನ್ಸದತ್ ನಿಮಗೆ ಕಾಯಿ? ಚಲೋ ಐತ್ರಲ್ಲ ಸರ್? ಚಲೋ ಐತ್ರಿ. ಮಸ್ತ್. ಹಾಂ ಬಳ್ಳಿ ಎಲ್ಲ ಹೆಂಗೈತ್ರಿ? ಬಳ್ಳಿ ಚಲೋ ಐತ್ರಿ, ಕಾಯು ಇಳುವರಿ ಜಾಸ್ತಿ ಐತ್ರಿ. ಚಲೋ ಐತ್ರಿ. ಇದು ನೀವು ಹಾಕಿರಂತ ಕೇಳ್ಪಟ್ಟೆ, ಹಾಕಿರಿ ನೀವು? ನಾವು ಹಾಕಿದ್ರಿ ಸರ್. ಎಷ್ಟು ಪ್ಯಾಕೆಟ್ ಹಾಕಿರಣ್ಣ ನೀವು? 5 ಪ್ಯಾಕೆಟ್ ಹಾಕಿದ್ರಿ. 5 ಪ್ಯಾಕೆಟ್ ಹಾಕಿರಿ. ಇನ್ನು ಏನು ಬಳ್ಳಿ ಕಟ್ಟಿರಿ? ಏನಿಲ್ಲ? ಇಲ್ಲ ಸರ್, ಇನ್ನೂ ಇಲ್ಲ. ಸೊ ರೈತ ಬಾಂಧವರೇ, ಕೇಳಿದ್ರಲ್ಲ ಇಷ್ಟೊತ್ತು,
ಆದ್ದರಿಂದ ಪ್ರತಿಯೊಬ್ಬ ರೈತರು ಬೆಳಗಾಮಲ್ಲಿ ಯಾವ್ಯಾವ ಹಾಗಲಕಾಯಿ ಬೆಳೀತಿದ್ದೀರಲ್ಲ, ಸೊ ಇದೊಂದು ಸರಿ ಪ್ರಯತ್ನ ಮಾಡಿರಿ. ವಿಷ್ಣು VNR ಕಂಪ್ನಿಯ ಒಂದು ವಿಷ್ಣು ಅಂತೇಳಿ ಹೊಸ ತಳಿ ಬಂದೈತೆ ಹಾಗಲಕಾಯಿ ಒಳಗೆ. ಇದು ಬಿಸಿಲಿಗೂ ಮತ್ತು ಸೂಕ್ತ ಐತಿ, ಮಳೆಗಾಲಕ್ಕೂ ಸೂಕ್ತ ಐತಿ. ಆದ್ದರಿಂದ ರೈತರಿಗೆ ಏನು ವಿನಂತಿಯಪ್ಪ ಅಂತಂದರೆ ಎಲ್ಲರೂ ಬೆಳೀರಿ, ಎಲ್ಲರೂ ಲಾಭ ತೊಗೊಳ್ರಿ ಅಂತ ಹೇಳ್ತಾ ನಮಸ್ಕಾರ.